ಅನಂತ್ ಅಂಬಾನಿ ಅಪಾರ ಕುಬೇರ ಮುಖೇಶ್ ಅಂಬಾನಿಯ ಮುದ್ದಿನ ಮಗ, ಅತಿ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯಕ್ಕೆ ವಾರಸುದಾರ. ಆದ್ರೆ ಇಷ್ಟದ ಆಹಾರ ತಿನ್ನದೇ ಇರುವಾಗ, ಎಸಿ ರೂಮಲ್ಲಿ ಮಲಗುವ ಅದೃಷ್ಟವೇ ಇಲ್ಲದಿದ್ದಾಗ ಎಷ್ಟು ಹಣ ಇದ್ರೆ ಏನು ಲಾಭ ಹೇಳಿ? ಹೇಳಬೇಕಂದ್ರೆ ತಂದೆಗಿಂತ ಹೆಚ್ಚು ಆಸ್ತಿ, ತಾಯಿಗಿಂತ ಹೆಚ್ಚು ಖರ್ಚು ಮಾಡುತ್ತಿದ್ದರೂ ದೀರ್ಘಕಾಲ ಬದುಕುವುದಿಲ್ಲವೆಂಬ ನೋವು ಅವರನ್ನ ಕಾಡ್ತಿದೆ. ಆತನು ಧರಿಸೋ ವಾಚ್ನಿಂದ ಹಿಡಿದು ಸುತ್ತಾಡುವ ಕಾರುಗಳ ಬೆಲೆಗಳು ಕೋಟಿಗಟ್ಟಲೆ ಮೌಲ್ಯವಿದ್ದರೂ ಆತನ ಸಮಸ್ಯೆಯನ್ನ ಪರಿಹರಿಸಲು ಆ ಕೋಟಿಗಳು ಪ್ರಯೋಜನಕ್ಕೆ ಬರೋದಿಲ್ಲ ಎಂದೇ ಹೇಳಬೇಕು. ಇಷ್ಟಕ್ಕೂ ಆತನನ್ನ ಕಾಡ್ತಿರುವ ಆ ಸಮಸ್ಯೆ ಏನು? ಒಂದು ದಿನದಲ್ಲಿ ಅಷ್ಟೊಂದು ಹಣ ಖರ್ಚು ಮಾಡ್ತಾರಾ? ಆತನು ಬಳಸುವ ಒಂದು ವಸ್ತುವಿನ ಬೆಲೆಯಿಂದ 1000 ಮನೆಗಳನ್ನ ಕಟ್ಟಬಹುದಾ ಎಂಬ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅನಂತ್ ಅಂಬಾನಿ ಎಂದ್ರೆ ಲಕ್ಸುರಿಗೆ ಕೇರ್ ಆಫ್ ಅಡ್ರೆಸ್. ಈತನು ಧರಿಸೋ ವಸ್ತುಗಳ ಬೆಲೆಯನ್ನ ಕೇಳಿದ್ರೆ ನಮಗೆ ಹಣ ಇದ್ರೆ ಏನಾದ್ರೂ ಮಾಡಬಹುದು ಎಂಬ ಮಾತು ಅಕ್ಷರಶಃ ನಿಜವೆನಿಸ್ತದೆ. ಸಾಮಾನ್ಯವಾಗಿ ನಾವು ಟೈಮ್ ನೋಡಲು ಫೋನ್ ಬಳಸ್ತೇವೆ, ಇಲ್ಲದಿದ್ರೆ 1000 ರೂಪಾಯಿ ವಾಚ್ ಖರೀದಿಸ್ತೇವೆ. ಆದ್ರೆ ಅನಂತ್ ಅಂಬಾನಿಯ ಕೈಯಲ್ಲಿರೋ ಪಾಟೆಕ್ ಫಿಲಿಪ್ ಗ್ರ್ಯಾಂಡ್ ಮಾಸ್ಟರ್ ಚೈಮ್ ಎಂಬ ವಾಚ್ ನ ಬೆಲೆ ಎಷ್ಟು ಗೊತ್ತಾ? ಅಕ್ಷರಶಃ 790 ಕೋಟಿ 50 ಲಕ್ಷ ರೂಪಾಯಿಗಳು. ಅಂದ್ರೆ ಒಂದು ಊರಲ್ಲಿ 1000 ಮನೆಗಳನ್ನ ಕಟ್ಟಬಹುದು ಆ ಹಣದಿಂದ. ಆ ವಾಚ್ ನಲ್ಲಿ ಅಂತದೇನಿದೆ ಅಂದ್ರೆ ಅದು ಪ್ರಪಂಚದಲ್ಲೇ ಅತ್ಯಂತ ಸಂಕೀರ್ಣವಾದ ಮೆಕ್ಯಾನಿಸಮ್ ಇರುವ ವಾಚ್ ಅಂತೆ. ಟೈಮ್ ನೋಡಲು 790 ಕೋಟಿಗಳ ಅಂದ್ರೆ ಆ ವಾಚ್ ಏನಾದ್ರೂ ಟೈಮ್ ನಿಲ್ಲಿಸ್ತದ ಅಥವಾ ಭವಿಷ್ಯವನ್ನ ತೋರಿಸ್ತದ ಎಂದು ನಮ್ಮಂತಹ ಸಾಮಾನ್ಯರಿಗೆ ಅನ್ನಿಸ್ತದೆ. ಇದು ಸಾಕಾಗದಂತೆ ಆತನ ಬಳಿ 50 ಕೋಟಿ ಮೌಲ್ಯದ ಮತ್ತೊಂದು ಪಾಟೆಕ್ ಫಿಲಿಪ್ ವಾಚ್ ಸಹ ಇದೆ. ಇದು ಪ್ರಪಂಚದಲ್ಲಿ ಕೇವಲ 6 ಜನರ ಬಳಿ ಮಾತ್ರ ಇದೆಯಂತೆ. ಇನ್ನು ಆತನ ಡ್ರೆಸ್ಸಿಂಗ್ ವಿಷಯಕ್ಕೆ ಬಂದ್ರೆ, ಅನಂತ್ ಅಂಬಾನಿ ಕೊರಳಿಗೆ ಅಥವಾ ಕೋರ್ಟ್ಗೆ ಧರಿಸಿಕೊಳ್ಳುವ ಚಿಕ್ಕ ಚಿಕ್ಕ ವಸ್ತುಗಳ ಬೆಲೆಗಳನ್ನ ಕೇಳಿದ್ರೆ ನಿಮ್ಮ ಹೃದಯ ನಿಂತು ಹೋದಂತಾಗತ್ತೆ. ಇತ್ತೀಚಿನ ಸಮಾರಂಭಗಳಲ್ಲಿ ಆತನು ಧರಿಸಿದ್ದ 100 ಕ್ಯಾರೆಟ್ ಡೈಮಂಡ್ ಸ್ಟಡ್ ನ ಮೌಲ್ಯ ಸುಮಾರು 160 ಕೋಟಿ ರೂಪಾಯಿಗಳು. ನಮ್ಮ ಮನೆಯಲ್ಲಿ ಹೆಂಗಸರು 10 ಗ್ರಾಂ ಬಂಗಾರ ಎಂದ್ರೇನೆ ಕಣ್ಣು ಮಿನುಗುತ್ತೆ. ಅಂತಹದ್ದು ಈತನು 160 ಕೋಟಿ ರೂಪಾಯಿಗಳನ್ನ ತಲೆಯ ಮೇಲೆ ಹಾಕೊಂಡು ತಿರುಗುತ್ತಾನೆ. ಹಾಗೇನೆ ಅನಂತ್ ಅಂಬಾನಿಗೆ ಪ್ರಾಣಿಗಳೆಂದ್ರೆ ಬಹಳ ಇಷ್ಟ. ಅದಕ್ಕಾಗಿ 50 ಕ್ಯಾರೆಟ್ ಡೈಮಂಡ್ ಗಳಿಂದ ಮಾಡಿದ ಸಿಂಹದ ಆಕಾರದ ಬ್ರೂಚ್ ಅನ್ನ ಕೋಟ್ಗೆ ಹಾಕೊಳ್ತಾನೆ. ಇದರ ಬೆಲೆ 100 ಕೋಟಿ ರೂಪಾಯಿಗಳು. ನಮ್ಮ 100 ರೂಪಾಯಿ ಕೆಳಗಡೆ ಬಿದ್ರೇನೆ ಒಂದಲ್ಲ 10 ಸಾರಿ ಹುಡುಕ್ತೇವೆ. ಆದ್ರೆ ಅಂಬಾನಿ ವಾರಸುದಾರ ಮಾತ್ರ 100 ಕೋಟಿಗಳನ್ನ ಸರಳವಾಗಿ ಶರ್ಟ್ಗೆ ಹಾಕೊಂಡು ತಿರುಗುತ್ತಾನೆ. ಇನ್ನು ಕಾರ್ಗಳ ವಿಷಯಕ್ಕೆ ಬಂದ್ರೆ 18 ಕೋಟಿ ಮೌಲ್ಯದ ರೋಲ್ಸ್ ರಾಯ್ ಫ್ಯಾಂಟಮ್ ಸೀರೀಸ್ ಕಾರು ಅನಂತ್ ಅಂಬಾನಿ ಹತ್ರ ಇದೆ. ಇದು ಕಾರ್ ರೀತಿ ಇರೋದಿಲ್ಲ, ರಸ್ತೆ ಮೇಲೆ ಹೋಗೋ ಒಂದು ಲಕ್ಸುರಿ ರಾಜಭವನದಂತೆ ಇರುತ್ತೆ. ಇವೇ ಅಲ್ಲದೆ ದುಬೈನ ಪಾಮ್ ಜುಮೇರಾದಲ್ಲಿ 650 ಕೋಟಿ ಮೌಲ್ಯದ ಅತಿ ದೊಡ್ಡ ವಿಲ್ಲಾ ಸಹ ಅನಂತ್ ಅಂಬಾನಿಗಿದೆ. ಇವೆಲ್ಲ ನೋಡ್ತಿದ್ದರೆ ಅನಂತ್ ಅಂಬಾನಿ ಒಂದು ದಿನದ ಖರ್ಚು ನಮ್ಮ ಜೀವಿತ ಕಾಲದ ಸಂಪಾದನೆಗಿಂತ ಹೆಚ್ಚು ಇರುತ್ತದೆ ಎಂದು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಇಷ್ಟಕ್ಕೂ ಈ ಅನಂತ್ ಅಂಬಾನಿಯ ಆರಂಭ ಎಲ್ಲಿ ಆಯಿತು ಅನ್ನೋದನ್ನ ಒಮ್ಮೆ ಆತನ ಬಯೋಗ್ರಫಿಯಲ್ಲಿ ಹೋಗಿ ನೋಡೋಣ. 1955ರಲ್ಲಿ ಧೀರುಭಾಯ್ ಅಂಬಾನಿಯವರು ಕೋಕಿಲಾ ಬೇನ್ ಅವರನ್ನ ಮದುವೆಯಾದಾಗ ಅವರು ಕೇವಲ ಒಂದು ಚಿಕ್ಕ ಮನೆಯಲ್ಲಿ ವಾಸವಿದ್ದರು. ನಂತರ ರಿಲಯನ್ಸ್ ಸಾಮ್ರಾಜ್ಯ ಹೇಗೆ ರೂಪುಗೊಂಡಿತ್ತು ಎಂಬುದು ನಮ್ಗೆಲ್ರಿಗೂ ಗೊತ್ತಿದೆ. ಧೀರುಭಾಯ್ ಅವರಿಗೆ 4 ಮಕ್ಕಳು, ಮುಖೇಶ್, ಅನಿಲ್, ನೈನಾ ಮತ್ತೆ ದೀಪ್ತಿ. ತಂದೆಯ ಮರಣದ ನಂತರ ಆಸ್ತಿ ವಿಭಜನೆಯಲ್ಲಿ ಮುಖೇಶ್ ಅಂಬಾನಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಸಿಗುತ್ತೆ. ಮುಖೇಶ್ ಅಂಬಾನಿ ನೀತಾ ದಲಾಲ್ ಅವರಿಗೆ 3 ಮಕ್ಕಳು, ಆಕಾಶ್, ಇಶಾ ಮತ್ತೆ ಅನಂತ್ ಅಂಬಾನಿ. ಅನಂತ್ ಅಂಬಾನಿಗೆ ಚಿಕ್ಕಂದಿನಿಂದಲೇ ಆಸ್ತಿಗಳು ಹೆಚ್ಚಾಗುತ್ತಿದ್ದಂತೆಯೇ ಖರ್ಚುಗಳು ತಾಯಿ ನೀತಾ ಅಂಬಾನಿಯನ್ನು ಮೀರಿ ಹೋಗುತ್ತವೆ. ಪ್ರಸ್ತುತ ಆತನು ರಿಲಯನ್ಸ್ ಸಾಮ್ರಾಜ್ಯದಲ್ಲಿ ಪ್ರಮುಖ ವ್ಯಕ್ತಿ. ಜಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡೈರೆಕ್ಟರ್ ಆಗಿ ರಿಲಯನ್ಸ್ ರಿಟೈಲ್ ವೆಂಚರ್ ಬೋರ್ಡ್ ಅಲ್ಲಿ ಸದಸ್ಯರಾಗಿದ್ದಾರೆ. ಇಷ್ಟೇ ಅಲ್ಲದೆ ರಿಲಯನ್ಸ್ ಗ್ರೀನ್ ಎನರ್ಜಿ ವಿಭಾಗಕ್ಕೆ ಅನಂತ್ ಹೆಡ್ ಆಗಿ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ. 2035ರ ವೇಳೆಗೆ ಪ್ರಕೃತಿಗೆ ಹಾನಿ ಇಲ್ಲದೆ ಜೀರೋ ಎಮಿಷನ್ ಒಂದಿಗೆ ಶಕ್ತಿಯನ್ನ ಒದಗಿಸುವುದೇ ಆತನ ಗುರಿ. ಅನಂತ್ ಅಂಬಾನಿಯ ಒಟ್ಟು ಆಸ್ತಿ ಮೌಲ್ಯ 2025-26ರ ವರದಿಗಳ ಪ್ರಕಾರ ಸುಮಾರು 3.59 ಲಕ್ಷ ಕೋಟಿ. ಇದು ಹೀಗಿದ್ರೆ ಅನಂತ್ ಅಂಬಾನಿಯವರ ಶರೀರದ ಬಗ್ಗೆ ಬರುವ ಕಾಮೆಂಟ್ಸ್ ಗಳನ್ನ ನೋಡಿದ್ರೆ ಅವ್ರಿಗೂ ಕೂಡ ಮನಸ್ಸು ಇರುತ್ತೆ ಅನ್ನೋದನ್ನ ಕೆಲವರು ಮರೆತು ಹೋದಂತೆ ಕಾಣುತ್ತೆ. 2013ರ IPL ಟೈಮ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅನ್ನ ಚಿಯರ್ ಮಾಡಲು ಬಂದ ಅನಂತ್ ಅವರನ್ನ ನೋಡಿ ಎಲ್ಲರೂ ಗೇಲಿ ಮಾಡ್ತಾರೆ. ಆತನು ಸರಿಸುಮಾರು 200 kg ತೂಕ ಇದ್ದನು. ಇದರಿಂದ ಆತನನ್ನ ನೋಡಿದವರು ತಿನ್ನೋದು ಬಿಟ್ಟು ಜಿಮ್ಗೆ ಹೋಗಬಹುದಿತ್ತಲ್ಲ, ಆಸ್ತಿ ತಿನ್ನಲು ಹುಟ್ಟಿದ್ದಾನೆ ಎಂದು ಬಹಳ ದಾರುಣವಾಗಿ ಮಾತನಾಡಿದರು. ಆದ್ರೆ ಆ ತೂಕದ ಹಿಂದಿನ ಅಸಲಿ ಕಾರಣ ತಿಳಿದ್ರೆ ಯಾರಾದ್ರೂ ಕರುಣೆ ಪಡ್ತಾರೆ. ಅನಂತ್ ಅಂಬಾನಿಗೆ ಬಾಲ್ಯದಿಂದಲೇ ವಿಪರೀತ ಆಸ್ತಮಾ ಸಮಸ್ಯೆ ಇದೆ. ಈ ಆಸ್ತಮಾವನ್ನ ಕಂಟ್ರೋಲ್ ಮಾಡಲು ಡಾಕ್ಟರ್ಸ್ ಆತನಿಗೆ ಸ್ಟೆರಾಯ್ಡ್ ಗಳನ್ನ ಕೊಡ್ತಿದ್ದರು. ಆ ಔಷಧಗಳ ಸೈಡ್ ಎಫೆಕ್ಟ್ ಗಳಿಂದಾಗಿ ಆತನು ಅಷ್ಟು ತೂಕ ಆದನು. ಹಣದಿಂದ ಎಲ್ಲ ಕೊಂಡುಕೊಳ್ಳಬಹುದು, ಆದ್ರೆ ಆರೋಗ್ಯವನ್ನ ಕೊಂಡುಕೊಳ್ಳಲಾಗದು ಎಂಬುದಕ್ಕೆ ಅನಂತ್ ಅಂಬಾನಿ ಒಂದು ಉದಾಹರಣೆ. ಒಂದು ವೇಳೆ
ನೀವೇ ಆತನ ಸ್ಥಾನದಲ್ಲಿದ್ದು ಪ್ರತಿದಿನ ಉಸಿರಾಡಲು ತೊಂದರೆ ಪಡ್ತಾ ಇತರರ ವಿಮರ್ಶೆಗಳನ್ನ ಕೇಳಬೇಕಾದ್ರೆ ನೀವು ಹೇಗೆ ಸ್ಪಂದಿಸ್ತೀರಾ? ಹಣ ಇದ್ದರೆ ಸುಖ ಇರ್ತದೆ ಎಂದು ನೀವು ಇನ್ನೂ ನಂಬುತ್ತೀರಾ? ಅನಂತ್ ಅಂಬಾನಿಯ ಜೀವನದಲ್ಲಿ ಒಂದು ಅದ್ಭುತ ತಿರುವು 2017ರಲ್ಲಿ ಬರುತ್ತೆ. ರಿಲಯನ್ಸ್ ನ 40ನೇ ವಾರ್ಷಿಕೋತ್ಸವದಂದು ಆತನು ಕೇವಲ 18 ತಿಂಗಳಲ್ಲಿ 108 ಕೆಜಿ ತೂಕ ಇಳಿಸಿ ಎಲ್ರಿಗೂ ಶಾಕ್ ಕೊಡ್ತಾನೆ. ದಿನಕ್ಕೆ 21 ಕಿಲೋಮೀಟರ್ ನಡಿಗೆ, 5 ರಿಂದ 6 ಗಂಟೆಗಳ ವ್ಯಾಯಾಮ ಮತ್ತೆ ಕಠಿಣ ಡಯಟ್ ಪಾಲಿಸಿ ಆತನು ಅಸಾಧ್ಯವನ್ನು ಸಾಧ್ಯ ಮಾಡಿದ್ದನು. ಅಂದರೆ ಒಂದು ಕಡೆ ವಿಪರೀತ ಆಸ್ತಮಾ ಸಮಸ್ಯೆ ಇದ್ದರೂ ಆತನು ತನ್ನ ಶರೀರದ ಮೇಲಿನ ಪ್ರೀತಿಯಿಂದ ಅಷ್ಟು ಕಷ್ಟಪಟ್ಟನು. ಆದರೆ ದುರಾದೃಷ್ಟವಶಾತ್ ಆಸ್ತಮಾ ಔಷಧಗಳ ಬಳಕೆಯಿಂದ ಆತನ ತೂಕ ಮತ್ತೆ ಹೆಚ್ಚಾಗುತ್ತೆ. ಡಾಕ್ಟರ್ಸ್ ಮುಂಚಿತವಾಗಿ ಹೇಳಿದ್ದರು ಇದು ಪರ್ಮನೆಂಟ್ ಅಲ್ಲ ಎಂದು. ಆದ್ರೆ ಅನಂತ್ ಮಾತ್ರ ಪ್ರಯತ್ನ ನಿಲ್ಲಿಸಲಿಲ್ಲ. ಇಲ್ಲಿ ನಮಗೆ ಒಂದು ವಿಷಯ ಅರ್ಥವಾಗ್ತದೆ. ಲಕ್ಷ ಕೋಟಿಗಳಿದ್ದರೂ ಸರಿ, ಆತನು ತನ್ನ ಶರೀರದೊಂದಿಗೆ ಮಾಡುವ ಹೋರಾಟ ಮಾತ್ರ ಸ್ವಂತವಾಗಿಯೇ ಮಾಡಬೇಕು. ಅದಕ್ಕೆ ಯಾರು ಸಹಾಯ ಮಾಡಲಾರರು. ಹಣವಂತರು ಪ್ರಕೃತಿಯನ್ನ ನಾಶ ಮಾಡ್ತಾರೆ ಎಂದು ಬಹಳ ಜನರು ಹೇಳ್ತಾರೆ. ಆದ್ರೆ ಅನಂತ್ ಅಂಬಾನಿ ಮಾತ್ರ ವಿಭಿನ್ನ. ಜಾಮ್ನಗರದಲ್ಲಿ 3000 ಎಕರೆಗಳಲ್ಲಿ ಆತನು ವಂತಾರ ಎಂಬ ಅದ್ಭುತ ಪ್ರೈವೇಟ್ ಅರಣ್ಯವನ್ನ ಸೃಷ್ಟಿಸಿದ್ದಾನೆ. ವಂತಾರ ಎಂದ್ರೆ ಅರಣ್ಯಕ್ಕೆ ನಕ್ಷತ್ರ ಎಂದರ್ಥ. ಅಲ್ಲಿ 2000ಕ್ಕಿಂತ ಹೆಚ್ಚು ಪ್ರಾಣಿಗಳನ್ನ ಸಂರಕ್ಷಿಸಲಾಗ್ತಿದೆ. ಅದರಲ್ಲಿ 200 ಆನೆಗಳು, 300 ಚಿರತೆಗಳಿವೆ. ಇವು ಕೇವಲ ಪ್ರದರ್ಶನಕ್ಕಾಗಿ ಅಲ್ಲ, ತೊಂದರೆಯಲ್ಲಿದ್ದ ಪ್ರಾಣಿಗಳನ್ನ ರಕ್ಷಿಸಿ ತರಲಾಗಿದೆ. ಅವುಗಳಿಗಾಗಿ 1,00,000 ಚದರ ಅಡಿಗಳ ವಿಸ್ತೀರ್ಣದಲ್ಲಿ ಅತ್ಯಾಧುನಿಕ ಆಸ್ಪತ್ರೆಯನ್ನು ಕಟ್ಟಿಸಿದ್ದಾನೆ. ಅಲ್ಲಿ MRI, CT ಸ್ಕ್ಯಾನ್ ನಂತಹ ಮನುಷ್ಯರಿಗೂ ದೊರೆಯದ ಸೌಕರ್ಯಗಳು ಆನೆಗಳಿಗಿವೆ. ಆನೆಗಳೊಂದಿಗೆ ಮಾತನಾಡಲು ಅನಂತ್ ಸ್ವತಃ ಅವುಗಳ ಭಾಷೆಯನ್ನ ಕಲಿತಿದ್ದಾನೆಂದ್ರೆ ಆತನಲ್ಲಿರುವ ಪ್ರಾಣಿ ಪ್ರಿಯನಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಇಂತಹ ಕೆಲಸಗಳನ್ನ ಮಾಡುವುದರಿಂದಲೇ ಆತನು ತನ್ನ ತಾಯಿ ನೀತಾ ಅಂಬಾನಿಗಿಂತ ಹೆಚ್ಚು ಖರ್ಚು ಮಾಡ್ತಿದ್ದಾನೆ ಎಂದು ಎಲ್ಲರೂ ಹೇಳ್ತಾರೆ. ಆದ್ರೆ ಆ ಖರ್ಚಿನ ಹಿಂದೆ ಒಂದು ಒಳ್ಳೆ ಆಶಯ ಇದೆ. ಇನ್ನು ಅನಂತ್ ಅಂಬಾನಿಯ ಪ್ರೇಮ ಕಥೆ ಮತ್ತೆ ಆ 1000 ಕೋಟಿ ಪ್ರೀ ವೆಡ್ಡಿಂಗ್ ಬಗ್ಗೆ ಮಾತನಾಡದಿದ್ರೆ ಈ ವಿಡಿಯೋ ಅಪೂರ್ಣವಾಗ್ತದೆ. ರಾಧಿಕಾ ಮರ್ಚೆಂಟ್ ಮತ್ತೆ ಅನಂತ್ ಅಂಬಾನಿ ಬಾಲ್ಯದಿಂದಲೇ ಸ್ನೇಹಿತರು. ಬಹಳ ಜನರು ರಾಧಿಕಾ ಕೇವಲ ಹಣಕ್ಕಾಗಿ ಮದುವೆಯಾಗಿದ್ದಾಳೆ ಎಂದು ಕಾಮೆಂಟ್ ಮಾಡ್ತಾರೆ. ಆದ್ರೆ ರಾಧಿಕಾ ಸಹ ಒಂದು ದೊಡ್ಡ ಬಿಸ್ನೆಸ್ ಫ್ಯಾಮಿಲಿಗೆ ಸೇರಿದ್ದಾಳೆ. ಇವರಿಬ್ಬರನ್ನ ಒಗ್ಗೂಡಿಸಿದ್ದು ಇಬ್ಬರಿಗೂ ಪ್ರಕೃತಿ ಮತ್ತೆ ಪ್ರಾಣಿಗಳ ಮೇಲಿರುವ ಪ್ರೀತಿನೇ. ಇನ್ನು ಜಾಮ್ನಗರದಲ್ಲಿ ನಡೆದ ಆ ಸಮಾರಂಭದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. 1000 ಕೋಟಿಗಳನ್ನ ಖರ್ಚು ಮಾಡಿ ಒಂದು ಫಂಕ್ಷನ್ ಮಾಡುವುದು ಎಂದ್ರೆ ಅದು ಕೇವಲ ಅಂಬಾನಿಗಳಿಗೆ ಮಾತ್ರ ಸಾಧ್ಯ. ಪ್ರಪಂಚ ಪ್ರಖ್ಯಾತ ಸಿಂಗರ್ ರಿಹಾನಾ ಒಂದು ಪರ್ಫಾರ್ಮೆನ್ಸ್ಗೆ 60 ರಿಂದ 70 ಕೋಟಿಗಳನ್ನ ತೆಗೆದುಕೊಂಡರೆಂದ್ರೆ ಆ ಸಮಾರಂಭದ ಮಟ್ಟ ಏನು ಎಂದು ಅರ್ಥವಾಗ್ತದೆ. ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಗರ್ಬರ್ಗ್ ಸಹ ತನ್ನ ಹಳೆಯ ಗ್ರೇ ಕಲರ್ ಟಿ ಶರ್ಟ್ ಬಿಟ್ಟು ಅಂಬಾನಿ ಫಂಕ್ಷನ್ಗಾಗಿ ಮಿನುಗುವ ಬಟ್ಟೆಗಳನ್ನ ಧರಿಸಿ ಬಂದನೆಂದ್ರೆ ಅನಂತ್ ಅಂಬಾನಿಯ ಪವರ್ ಎಂತಹದ್ದು ನೋಡಿ. ಆದ್ರೆ ಇಷ್ಟು ಸಂಭ್ರಮಗಳ ಮಧ್ಯೆ ಅನಂತ್ ಅಂಬಾನಿಯ ಆರೋಗ್ಯದ ಬಗ್ಗೆ ಬರುವ ಸುದ್ದಿಗಳು ವಿಚಾರಕರ. ಹೆಚ್ಚು ಕಾಲ ಬದುಕೋದಿಲ್ಲ ಎಂಬ ಸುದ್ದಿಗಳು ಕೇವಲ ಆತನ ಆರೋಗ್ಯ ಸ್ಥಿತಿಯನ್ನ ನೋಡಿ ಜನರು ಅನುಮಾನಿಸುವ ಮಾತುಗಳು ಮಾತ್ರವೇ ಆಗಿರಬಹುದು. ಆದ್ರೆ ಆತನು ಪ್ರತಿದಿನ ಮಾಡುವ ಹೋರಾಟ ಬಹಳ ದೊಡ್ಡದ್ದು. ಉಸಿರಾಡುವುದು ನಮಗೆ ಸಹಜವಾಗಿ ನಡೆಯುವ ಪ್ರಕ್ರಿಯೆ. ಆದ್ರೆ ಅನಂತ್ ಅಂಬಾನಿಗೆ ಅದು ಒಂದು ಯುದ್ಧ. ಆದರೂ ಆತನು ಎಲ್ಲಿಯೂ ಕುಂಗಿ ಹೋಗದೆ ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಾ ಸಮಾಜಕ್ಕೆ ಸಹಾಯ ಮಾಡ್ತಿದ್ದಾನೆ. ತಿರುಪತಿ ತಿಮ್ಮಪ್ಪನನ್ನ ದರ್ಶನ ಮಾಡಲು ಆತನು ಪದೇ ಪದೇ ಬರ್ತಾನೆ ಎಂದರೆ ಆತನಿಗೆ ದೈವ ಚಿಂತನೆ ಮತ್ತೆ ಸಂಪ್ರದಾಯಗಳ ಮೇಲಿರುವ ಗೌರವ ಹೆಚ್ಚು ಅಂತಾನೆ ಹೇಳ್ಬೇಕು. ನಮ್ಮ ರೂಟ್ಸ್ ಅನ್ನ ಮರೆಯಬಾರದು ಎಂದು ಆತನು ಕೊಡೋ ಸಂದೇಶ ನಿಜಕ್ಕೂ ಮೆಚ್ಚುವಂತದ್ದು. ನೋಡಿದ್ರಲ್ವಾ, ಅನಂತ್ ಅಂಬಾನಿಯ ಜೀವನ ನಮಗೆ ಒಂದು ಮುಖ್ಯ ಪಾಠವನ್ನ ಕಲಿಸ್ತದೆ. ಲಕ್ಷ ಕೋಟಿಗಳಿದ್ದರೂ, ತಂದೆಯನ್ನ ಮೀರಿದ ಆಸ್ತಿಗಳಿದ್ದರೂ, ತಾಯಿಯನ್ನ ಮೀರಿದ ಖರ್ಚುಗಳನ್ನ ಮಾಡಿದರು, ಕೊನೆಗೆ ಮನುಷ್ಯನಿಗೆ ಬೇಕಾದದ್ದು ಆರೋಗ್ಯ ಮತ್ತೆ ನೆಮ್ಮದಿ. ಒಬ್ಬ ವ್ಯಕ್ತಿಯನ್ನ ಕೇವಲ ಅವರ ಶರೀರ ಆಕೃತಿಯನ್ನ ನೋಡಿ ಅಥವಾ ಅವರು ಧರಿಸುವ ವಸ್ತುಗಳ ಬೆಲೆಯನ್ನ ನೋಡಿ ಜಡ್ಜ್ ಮಾಡುವುದು ಬಹಳ ತಪ್ಪು. ಅನಂತ್ ಅಂಬಾನಿ ಅಂದ್ರೆ ಕೇವಲ ಒಬ್ಬ ಧನವಂತನ ಮಗ ಮಾತ್ರವಲ್ಲ, ಆತನು ಒಬ್ಬ ಹೋರಾಟ ಯೋಧ. ಅನಾರೋಗ್ಯದೊಂದಿಗೆ ಹೋರಾಡುತ್ತಲೇ ಸಾವಿರಾರು ಮೂಕಜೀವಿಗಳ ಪ್ರಾಣಗಳನ್ನ ಕಾಪಾಡುತ್ತಿರುವ ವ್ಯಕ್ತಿ. ಈ ವಿಡಿಯೋ ನೋಡಿದ ನಂತರ ಅನಂತ್ ಅಂಬಾನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನ ಕಾಮೆಂಟ್ ಮಾಡಿ. ಹಾಗೇನೆ ಹಣ ಇದ್ರೆ ಜೀವನದಲ್ಲಿ ಎಲ್ಲವೂ ಸಾಧ್ಯನಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.